ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬರೀ KSLU ಲಾ ಸ್ಟೂಡೆಂಟ್ಸಿಗೆ ಮಾತ್ರ. ಸೊ ನೀವೇನಾದರೂ ತುಂಬಾ ಓದಿದ್ರೂ ಪಾಸ್ ಆಗೋಕ್ಕಾಗ್ತಾಯಿಲ್ಲ, ಜೂರಿಸ್ಪ್ರುಡೆನ್ಸ್, ಕಾಂಟ್ರಾಕ್ಟ್, ಬ್ಯಾಂಕಿಂಗ್, ಅಡ್ಮಿನಿಸ್ಟ್ರೇಟಿವ್ ಲಾ ಈ ಥರ ಸಬ್ಜೆಕ್ಟ್ಸು ತುಂಬ ಕಷ್ಟ ಅನಿಸ್ತಾ ಇದೆ ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಆರಾಮ್ಸೆ ಪಾಸ್ ಆಗೋ ಥರ ನಾನು ಒಂದು ಟಿಪ್ ಹೇಳ್ಕೊಡ್ತೀನಿ. ಈಗ ನಾನು ಹೇಳೋಕೆ ಹೊರಟಿರೋಂಥ ಟಿಪ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ, ಯಾಕಂದರೆ ನಾನು ಅದನ್ನು ಟೆಸ್ಟ್ ಮಾಡಿ ಟ್ರೈ ಮಾಡಿ ನನಗೆ ಒಂದ್ಸರಿನೂ ಒಂದು ಬ್ಯಾಕ್ಲಾಗು ಬಂದಿಲ್ಲ ಆ್ಯಂಡ್ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಆರಾಮ್ಸೆ ಕ್ಲಿಯರ್ ಮಾಡಿದ್ದೀನಿ, ದ್ಯಾಟ್ ಟು ವಿತ್ ಮಿನಿಮಮ್ ಎಫರ್ಟ್ಸ್. ಅದಕ್ಕೆ ಈ ಟಿಪ್ ನಾನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಿಮಗೆ 1 or 2 ಡೇಸ್ ಸಾಕು, ಮ್ಯಾಕ್ಸಿಮಮ್ ಅದು 1 or 2 ಡೇಸು. ಸೊ 1 or 2 ಡೇಸಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಓದ್ಬೋದು ಪಾಸ್ ಆಗೋದಕ್ಕಷ್ಟೇ. ಯಾರು ಫಸ್ಟ್ ರ್ಯಾಂಕ್ ಬರಬೇಕು ಓದ್ತೀನಿ ಅಂದರೆ ಅಲ್ಲ, ಜಸ್ಟ್ ಪಾಸ್ ಆಗೋದಕ್ಕಷ್ಟೆ. ಸೊ ಫಸ್ಟು ಏನು ಮಾಡಬೇಕು ಅಂದರೆ, ನೀವು ಯಾವ ಸಬ್ಜೆಕ್ಟ್ ಓದಬೇಕು ಅಂದ್ಕೊಂಡಿದ್ದೀರಾ ಆ ಸಬ್ಜೆಕ್ಟ್ದು ಕ್ವೆಶನ್ ಪೇಪರ್ ತೊಗೊಳ್ಳಿ. ಲಾಸ್ಟ್ 5 to 10 ಇಯರ್ಸ್ ತೊಗೊಳ್ಳಿ ಕ್ವೆಶನ್ ಪೇಪರ್. ತೊಗೊಂಡ್ಮೇಲೆ ಒಂದು ಖಾಲಿ ನೋಟ್ಬುಕ್ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ. ಯಾವ್ಯಾವ ಕ್ವೆಶನ್ನು ಯಾವ್ಯಾವ ಯೂನಿಟಿಂದ ಬಂದಿದೆ ಜಸ್ಟ್ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಅದನ್ನ ನಿಮಗೆ ಒಂದು ಸ್ಯಾಂಪಲಲ್ಲಿ ತೋರಿಸ್ತೀನಿ. ನಾನು ಪ್ರಿಪೇರ್ ಮಾಡಿರೋದು ಹ್ಯೂಮನ್ ರೈಟ್ಸಿಗೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಶಾರ್ಟಾಗಿ ಬರೆದಿರೋದೆಲ್ಲ ಟಾಪಿಕ್ಸು ಹ್ಯೂಮನ್ ರೈಟ್ಸ್ ಬಗ್ಗೆ ಕೇಳಿರ್ತಾರೆ. ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಲಾ ಕೇಳಿದ್ದಾರೆ, ಈ ಥರ ಥಿಯರೀಸ್ ಕೇಳಿದ್ದಾರೆ, ಎವಲ್ಯೂಷನ್ ಆ್ಯಂಡ್ ಕಾನ್ಸೆಪ್ಟ್ ಕೇಳಿದ್ದಾರೆ, ಕೈಂಡ್ಸ್ ಕೇಳಿದ್ದಾರೆ. ಈ ಥರದ್ದೆಲ್ಲ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ರಿಪೀಟ್ ಆಗಿರುತ್ತೆ, ಸೇಮ್ ಇದೇ ಕ್ವೆಶನ್ಸು ಬೇರೆ ಥರ ರಿಪೀಟ್ ಆಗಿರುತ್ತೆ. ಅಲ್ಲಿ ಸ್ಟಾರ್ ಮಾರ್ಕ್ ಹಾಕೊಂಡು ಹೋಗಿ. ಯಾವ್ಯಾವುದಕ್ಕೆ ಜಾಸ್ತಿ ಸ್ಟಾರ್ ಮಾರ್ಕ್ಸ್ ಇರುತ್ತೆ ಅದು ನೀವು ಪಕ್ಕ ಓದ್ಕೊಂಡು ಹೋಗಿರಬೇಕು. ಮತ್ತು ರಿಪೀಟ್ ಆಗಿರೋದೆಲ್ಲ ಒಂದ್ಸರಿ ನೋಡ್ಕೊಂಡು ಹೋಗಬೇಕು ಕ್ವೆಶನ್ಸ್ನ. ಈ ಕ್ವೆಶನ್ ಆನ್ಸರ್ಸ್ನ ನೀವು ನೋಡ್ಕೊಂಡು ಹೋದರೆ ಪಕ್ಕ ನೀವು ಪಾಸ್ ಆಗೇ ಆಗ್ತೀರಾ. ಇದೇ ರೀತಿ RTIಗೂ ಮಾಡಿದ್ದೀನಿ, ಇದೇ ಥರ ಪ್ರತಿಯೊಂದು ಸಬ್ಜೆಕ್ಟ್ಸಿಗೂ ಮಾಡಿದ್ದೀನಿ. ಇನ್ನೂ ಒಂದು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಿಮಗೆ ಈಗ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ರೈಟ್ಸ್ ಇವೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಆದರೆ ಇಲ್ಲಿ ನೀವು ರೈಟ್ ಆಫ್ ಮೈನಾರಿಟೀಸ್, ರೈಟ್ ಆಫ್ ಚಿಲ್ಡ್ರನ್, ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಆ ಥರ ಎಲ್ಲ ಇರುತ್ತಲ್ವಾ, ಇದನ್ನೇ ಓದ್ಕೊಂಡಿರೋ ಪಾಯಿಂಟ್ಸ್ ಕೆಲವೊಂದು ಇದಕ್ಕೂ ಸಿಮಿಲರ್ ಆಗಿರುತ್ತೆ. ಅವಾಗ ನೀವು ಬರ್ದು ಪಾಸ್ ಮಾಡ್ಕೋಬೋದು. ನಾನು ಪ್ರತಿಯೊಂದು ಸಬ್ಜೆಕ್ಟ್ಗೂ ಮಾಡಿದ್ದೀನಿ. ಲ್ಯಾಂಡ್ ಲಾಗ್ ಮಾಡಿದ್ದೀನಿ, IPRಗೆ ಮಾಡಿದ್ದೀನಿ, ಎನ್ವಿರಾನ್ಮೆಂಟ್ ಲಾಗ್ ಮಾಡಿದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ಲಾ ಆಫ್ ಎವಿಡೆನ್ಸ್ ಈ ಥರ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಇಷ್ಟು ಸಿಂಪಲ್ ಆಗಿ ನಾವು ಕಲ್ತ್ಕೊಂಡು ಹೋದರೆ ಆರಾಮ್ಸೆ ನಾವು ಪಾಸ್ ಆಗ್ಬೋದು. ಇಟ್ ಈಸ್ ಓನ್ಲಿ ಫಾರ್ ದೋಸ್ ಹೂ ವಾಂಟ್ ಟು ಪಾಸ್. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಡನ್ ಇಟ್. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ, ನಾನು ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ನಿಮಗೆ ನೋಟ್ಸ್ ಬೇಕು ಅಂದರೆ ನನಗೆ DM ಮಾಡಿ, ಐ ಕ್ಯಾನ್ ಸೆಂಡ್ ಯು ದ ಪಿಕ್ಚರ್ಸ್ ಆಫ್ ದಿ ಸೇಮ್ ನೋಟ್ಸ್. ಇದಕ್ಕೆಲ್ಲ ಆನ್ಸರ್ಸು ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. ಜಾಸ್ತಿ ಬರೆಯೋಕೆ ಹೋಗಬೇಡಿ. ಎಕ್ಸಾಮಿನೇಷನಲ್ಲಿ ತುಂಬ ಚೆನ್ನಾಗಿ ಟೈಮ್ ಉಪಯೋಗ ಮಾಡ್ಕೊಳ್ಳಿ. ಒಂದೇ ಕ್ವೆಶನಲ್ಲಿ ಸ್ಟಕ್ ಆಗಬೇಡಿ. ಎಷ್ಟು ಕ್ವೆಶನ್ಸ್ ಇರುತ್ತೆ ಎಲ್ಲ ಆಯ್ಕೆಗಳು ಇಲ್ಲದೇ ಎಷ್ಟೆಷ್ಟು ಕ್ವೆಶನ್ಸ್ ಬರೀಬೇಕು ಪ್ರತಿಯೊಂದು ಕ್ವೆಶನು ಬರೀರಿ, ಫಾಸ್ಟಾಗಿ ಬರೀರಿ, ಅರ್ಥ ಆಗೋ ಥರ ಬರೀರಿ, ಕತೆಗಳನ್ನೆಲ್ಲ ಬರೆಯೋಕೆ ಹೋಗಬೇಡಿ. ದಟ್ಸ್ ಇಟ್. ವೆರಿ ವೆರಿ ಬೇಸಿಕ್ ಥಿಂಗ್ಸ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ನೀಟಾಗಿರಬೇಕು. ಇಷ್ಟು ಫಾಲೋ ಮಾಡಿದ್ರೆ ಯು ಕ್ಯಾನ್ ಆರಾಮ್ಸೆ ಪಾಸ್. So if you have any doubts, let me know. Thank you so much for watching the video. Bye bye.